ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾ ಅಪ್ಪು 66Y. ಗುಡ್ ಮಾರ್ನಿಂಗ್. ಎಲ್ಲ ಏನು ಮಾಡ್ತಾ ಇದ್ದೀರಾ? ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ನೋಡೋಣ. ಇವತ್ತು ನನ್ನ ಆದ್ಮಿ ಅಣ್ಣನ ನೆರವಿ ಇದೆ, ಸೊ ಎಲ್ಲರೂ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ನನ್ನ ತಮ್ಮ ಆಲ್ರೆಡಿ ಊರಿಗೆ ಹೋಗಿದ್ದಾನೆ, ನಾವು ಈಗ ಹೋಗಿ ಜಾಯಿನ್ ಆಗಬೇಕು. ಬನ್ನಿ ಇವತ್ತೆಲ್ಲ ಏನೆಲ್ಲ ಮಾಡ್ತೀವಿ ಅಂತ ನೋಡೋಣ. ನಾನು ರೆಡಿ ಆಗಿದ್ದಾಯಿತು, ಅಮ್ಮ ಕೂಡ ರೆಡಿ, ನನ್ನ ಮಗನೂ ರೆಡಿಯಾಗಿದ್ದಾನೆ. ಇವಾಗ ಹೊರಡಬೇಕು. ಇಲ್ಲಿಂದ ಬೈಕಲ್ಲಿ ಹೋಗಿ ಅಲ್ಲಿಂದ ಅಂತ ನನ್ನ ತಮ್ಮನ ಜೊತೆ ಕಾರಲ್ಲಿ ಹೊರಡಬೇಕು. ಬನ್ನಿ ಹೋಗೋಣ. ಸೊ ಬೈಕ್ ಸ್ಟಾರ್ಟ್ ಮಾಡಿ ಹೊರಟಿದ್ದಾಯಿತು. ನಾನು ಅಮ್ಮ ನನ್ನ ಮಗ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ನನ್ನ ನಾದಿನಿ ಊರು ಬಂತು. ಸೊ ಇದೇ ನೋಡಿ ನನ್ನ ನಾದಿನಿ ಊರು, ಕನಕಪುರದಿಂದ ಸ್ವಲ್ಪ ದೂರ ಅಷ್ಟೇ. ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ಜನ ರೆಡಿ ಆಗಿದ್ದರು. ಬಸ್ಸು ರೆಡಿ ಇದೆ, ಕಾರಲ್ಲಿ ಹೊರಡೋರು ಅವರು ಕೂಡ ಎಲ್ಲ ರೆಡಿಯಾಗಿದ್ದರು. ನಾವು ಮನೆ ಹತ್ರ ಬಂದ್ವಿ. ಬರ್ತಿದ್ದಾಗೆ ನನ್ನ ನಾದಿನಿ ಕೂಡ ರೆಡಿ ಆಗಿದ್ಲು. ನನ್ನ ಅಳಿಯನ್ನ ಪಾಪ ಅವನ್ನ ರೆಡಿ ಮಾಡೋಕ್ಕೆ ಕರ್ಕೊಂಡು ಬಂದ್ಲು. ಪಾಪ ನನ್ನ ತಮ್ಮ ಯಾಕೋ ಡಲ್ಲ ಕೂತಿದ್ದ. ಯಾಕೆ ಅಂತ ಕೇಳಿದ್ರೆ ಅವ್ನ ಗಾಡಿ ಕಳ್ತನ ಆಗೋಗಿತ್ತು. ಸೊ ಬ್ಯಾಡ್. ತುಷಿ ಹಾಯ್ ಮಾಡು. ತುಷಿ ಹಾಯ್. ಎಲ್ಲ ಹೊರಟ್ವಿ. ನಾನು, ಅಮ್ಮ, ನನ್ನ ನಾದಿನಿ ಅವ್ರ ಅಮ್ಮ ಅವರು ಎಲ್ಲ ಹೊರಟು ಡ್ರೈವ್ ಮಾಡ್ತಾ ಇದ್ದಾನೆ. ಎಲ್ಲರೂ ತಲುಪಿದ್ವಿ ಹುಡುಗಿ ಮನೆಗೆ. ಸೊ ಬರ್ತಿದ್ದಾಗ ಎಲ್ಲರಿಗೂ ಜ್ಯೂಸ್ ಕೊಟ್ಟರು. ಇಲ್ಲಿ ಪೈನಾಪಲ್ ಜ್ಯೂಸ್ ಮಾಡಿದರು. ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಸೊ ಕುಡಿಲಿಲ್ಲ ನಾನು. ಎಲ್ಲರೂ ಊಟಕ್ಕೆ ಹೊರಟ್ವಿ. ಎಲ್ಲರೂ ಹಾಯ್ ಮಾಡಿ. ಅವ್ರು ಬಂದಾಗ ಬಸ್ನವ್ರು ಜಾಸ್ತಿ ಆಯ್ತಾರೆ. ಬನ್ನಿ ಬನ್ನಿ. ಎಲ್ಲರೂ ಏನೇನೋ ತಿಂತಾರೆ. ನನ್ನ ಅಳಿಯ ಫಸ್ಟು ನಿಂಬೆಹಣ್ಣು ಎತ್ಕೊಂಡು ತಿಂತಾ ಇದ್ದ. ಎಲ್ಲರದು ಊಟ ಸ್ಟಾರ್ಟ್ ಆಯಿತು. ಸಾಲ ಕೂತಿದ್ದಾರೆ ನೋಡಿ ಅವ್ರ ಅಕ್ಕ ತಂಗಿರೆಲ್ಲ, ನನ್ನ ನಾದಿನಿ ಅಕ್ಕದಿರೋರೆಲ್ಲ. ನಮ್ಮದು ಊಟ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಪಾಯಸ ಚೆನ್ನಾಗಿತ್ತು. ನೆಕ್ಸ್ಟು ಬೋಟಿ ಗೊಜ್ಜು, ಈರುಳ್ಳಿ ಸೌತೆಕಾಯಿ, ಮಟನ್ ಸಾಂಬಾರು, ಪೆಪ್ಪರ್ ಡ್ರೈ ಅನಿಸುತ್ತೆ ಇದು. ನಾನು ಮುಟ್ಟಿಲ್ಲ, ನಾನು ತಿನ್ನಲ್ಲ ಅಷ್ಟು ಹೊರಗಡೆ ನಾನ್ ವೆಜ್ಜು. ಚಿಕನ್ ಚಾಪ್ಸು, ನೆಕ್ಸ್ಟ್ ಇಡ್ಲಿ. ಕಾಂಬಿನೇಷನ್ ಚೆನ್ನಾಗಿತ್ತು. ಸೊ ಫುಲ್ ಬ್ಯಾಟಿಂಗ್. ನನ್ನ ತಮ್ಮನೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾನೆ. ನೆಕ್ಸ್ಟು ಮುದ್ದೆ ಹಾಕಿಸ್ಕೊಂಡೆ. ಮುದ್ದೆ ತಿಂದು ಸ್ವಲ್ಪ ರೈಸ್ ಹಾಕ್ಸ್ಕೊಂಡು ಊಟ ಮುಗಿಸಿ ಬಾಳೆಹಣ್ಣು ತಿನ್ನೋಣ ಅಂತ ಬಂದ್ವಿ. ಬಾಳೆಹಣ್ಣು ತಿಂದು ನೆಕ್ಸ್ಟು ನನ್ನ ಫೇವ್ರೆಟ್ ಬೀಡ ತಿನ್ನೋಣ ಅಂತ ಬಂದ್ವಿ. ಅಕ್ಕ ಎರಡನೇ ಬಾಳೆಹಣ್ಣು ತಿಂತವ್ರೆ. ಸ್ಟ್ರಾಬೆರಿ ಐಸ್ ಕ್ರೀಮ್ ಇದೆ ಅಂತ, ಬೇಡ ಅಂತ, ಬೇರೆ ಐಸ್ ಕ್ರೀಮ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅಂತ ಇನ್ನೊಂದು ಬಾಳೆಹಣ್ಣು ತೊಗೊಂಡು ತಿಂತಾ ಇದ್ದಾರೆ. ಅಕ್ಕ ಸ್ಟ್ರಾಬೆರಿ ಐಸ್ ಕ್ರೀಮ್ ಬೇಡ ಅಂತ ಇದು ಕೊಡೋವರೆಗೂ ಕಾಯ್ಕೊಂಡಿದ್ದು ತಿಂತವ್ರೆ. ಇಲ್ಲ ಮೊದಲನೇ ಸರಿ ಬಾಳೆಹಣ್ಣು ಎರಡಾಯ್ತು, ಈಗ ಐಸ್ ಕ್ರೀಮು. ಎಷ್ಟು ಸ್ಕೂಪ್ ಹಾಕ್ಸ್ಕೊಬಂದೆ ರೋಜಾ? ಒಂದೇ ಸ್ಕೂಪೇ? ನನ್ನ ಅಳಿಯ ಊಟ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ತಿಂತಾನೆ ಫ್ರೆಂಡ್ಸ್. ಊಟ ತಿನ್ನು ಅಂದರೆ ಮಾತ್ರ ಕಷ್ಟ ಅವನಿಗೆ. ಫ್ರೂಟ್ಸ್ ಅಂತೂ ಬೇಕಾದರೆ 3 ಹೊತ್ತು ಕೊಟ್ಟರು ತಿನ್ಕೊಂಡ್ಬಿಡ್ತಾನೆ. ಊಟ ಮಾತ್ರ ಹೋಗಲ್ಲ ಅವನಿಗೆ.
ಖಾರ ಅದು ಇದು ಅಂತ 100 ನೆಪ ಹೇಳ್ತಾರೆ. ಇವಾಗ ಬೆಟ್ಟ ಗುಡ್ಡ ಜಾಸ್ತಿ ಸಾಕಷ್ಟು ಜಾಸ್ತಿ ಒರೆಸ್ಕೊಳ್ತಾನೆ ಇರುವ ಎತ್ತ ಒಂದು ಹುಜು ಟಿಶ್ಯೂ ಪ್ಯಾಕೆಟ್ನ ಇಟ್ಕೊಂಡ್ಬಂದ್ಬಿಟ್ಟವನೆ. ಊಟ ಮಾಡಿ ಅದನ್ನು ಸ್ವಲ್ಪ ಜೀರ್ಣ ಮಾಡೋಕ್ಕೆ ಸ್ಪ್ರೈಟ್ ಕುಡಿತಾ ಇದ್ದೀವಿ ಎಲ್ಲರೂ. ಅದ್ರ ಮಧ್ಯೆ ನನ್ನ ಅಳಿಯನ ಸ್ವಲ್ಪ ತರಲೆ ಆಟಗಳು ಶುರುವಾಯಿತು. ನೀರು ಕುಡಿಯೋ ಬಾಟಲ್ನ ಪಿನ್ನಲ್ಲಿ ಹೋಲ್ ಮಾಡಿಕೊಂಡು ನೀರು ಬಿಟ್ಕೊಂಡು ಆಟ ಆಡ್ತಾಯಿದ್ದೆ. ಇಂಥ ತರಲೆ ಆಟಗಳು ಮಾತ್ರ ಚೆನ್ನಾಗಿ ಆಡುತ್ತೆ ಇದು. ಒಬ್ಬನೇ, ಅವನು ಯಾರ ಜೊತೆಗೂ ಸೇರಲ್ಲ ಫ್ರೆಂಡ್ಸ್ ಅವನು. ಸೊ ಊಟ ಮುಗಿಸಿ ಎಲ್ಲ ಹೊರಟು ಬಂದ್ವಿ ನನ್ನ ಆದ್ನಿ ಮನೆಗೆ. ಸೊ ಕಾಫಿ ಮಾಡಿಕೊಟ್ರು, ಕುಡಿದು ಹೊರಡೋಣ ಅಂತ. ಅಷ್ಟರಲ್ಲಿ ನನ್ನ ತಮ್ಮ ಹಳಸಿನ ಹಣ್ಣು ತಂದಿದ್ದ. ಸೊ ಎತ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಎತ್ಕೊಡ್ತಾ ಇದ್ದಾನೆ. ಒಂದೊಂದು ಹಳಸಲೆಹಣ್ಣು ಇಷ್ಟಿಷ್ಟು ದಪ್ಪ ಇದೆ ಗೊತ್ತಾ ಫ್ರೆಂಡ್ಸ್. ಅಪ್ಪ ನನ್ನ ಕೈಲಂತೂ ಒಂದು ಎತ್ಕೊಳಕ್ಕಾಗಲ್ಲ. ನನಗೂ ಕಷ್ಟಪಟ್ಟು ಗಾಡೀಲಿ ಎತ್ಕೊಂಡು ಬಂದೆ ಒಂದನ್ನು. ಇನ್ನು ಮಿಕ್ಕಿದ್ದು ನಾನು ತರ್ತೀನಿ ಕಾರಲ್ಲಿ ಹೋಗು ಅಂತ ಹೇಳಿ ಒಂದು ಕೊಟ್ಟು ಕಳಿಸ್ತಾ. ಇನ್ನು ಇದು ಹಣ್ಣ ಆದಮೇಲೆ ಕಟ್ ಮಾಡಿ ತಿನ್ನೋದೊಂದೇ ಬಾಕಿ. ತೂಕ ಆಯ್ತಪ್ಪ ನೀ? ಎಷ್ಟು ತೂಕ ಇದೆ? 10 kg ಅಷ್ಟೇನಾ? ಎತ್ಕೊಂಬ. ಇವತ್ತಿನ ವ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗಂತೂ ಇವತ್ತು ಹೊರಗಡೆ ಹೋಗಿ ಬಂದಿದ್ದು ತುಂಬ ಸುಸ್ತಾಗಿದೆ ಫ್ರೆಂಡ್. ಮಲಗಿದ್ರೆ ಸಾಕಾಗಿದೆ. ಸೊ ನಾನು ಮಲಗಕ್ಕೆ ಹೋಗ್ತೀನಿ. ನೀವೆಲ್ಲ ನನ್ನ ವೀಡಿಯೋಸ್ ನೋಡಿ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್.